ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಭಟ್ಕಳ ಬೆಳಗ್ಗೆ ಗ್ರಾಮದ ಗೊರಟೆ ಕಡಲ ತಡಿಯಲ್ಲಿ ಅಕ್ರಮ ಮರಳುಗಾರಿಕೆ, ಜಾಣ ಕುರುಡುತನವನ್ನು ತೋರಿಸುತ್ತಿರುವ ತಾಲೂಕಾಡಳಿತ, ಹೈರಾಣಾದ ಗ್ರಾಮಸ್ಥರಿಂದ ಬೇಸತ್ತು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಗೂ ಮನವಿ. ಭಟ್ಕಳ ತಾಲೂಕಿನ ಬೆಳಗ್ಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೊರಟೆ ಮಜರಿಯ ಕಡಲ ತಡಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸಲಾಗುತ್ತಿತ್ತು. ಸ್ಥಳೀಯ ಮೀನುಗಾರರು ಮತ್ತು ಸಾರ್ವಜನಿಕರು ಸಂಬಂಧಪಟ್ಟ ತಾಲೂಕಾ ಆಡಳಿತದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಈ ಕಾರಣದ ಹಿನ್ನೆಲೆಯಲ್ಲಿ ಮೀನುಗಾರರು ಮತ್ತು ಸ್ಥಳೀಯ ಸಾರ್ವಜನಿಕರು ಸೇರಿ ಬೆಳಕೆ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಮನವಿಯನ್ನು ಸಲ್ಲಿಸಿದ ಘಟನೆ ನಡೆದಿದೆ. ಹೌದು ವೀಕ್ಷಕರೇ, ತಾಲೂಕಿನ ಬೆಳಕೆ ಗೊರಟೆ ಕಡಲ ತಡಿಯಲ್ಲಿ ಸುಮಾರು 4 ರಿಂದ 5 ವರ್ಷಗಳಿಂದ ಅಕ್ರಮವಾಗಿ ಕಾನೂನು ಬಾಹಿರ ಮರಳು ದಂಧೆ ನಡೆಸಲಾಗುತ್ತಿದೆ. ಈ ಅಕ್ರಮ ಮರಳು ಸಾಗಾಣಿಕೆಯಿಂದ ಸಮುದ್ರ ಕೊರೆತ ಪ್ರಾರಂಭವಾಗಿದ್ದು, ಸ್ಥಳೀಯ ಮೀನುಗಾರರಿಗೆ ಕಡಲ ತಡಿಯಲ್ಲಿ ತಮ್ಮ ಪಾತಿ ದೋಣಿಗಳನ್ನು ಇಡಲು ಸಾಧ್ಯವಾಗದೆ ತಮ್ಮ ಮೀನುಗಾರಿಕೆ ನಡೆಸಲು ತೊಂದರೆಯನ್ನು ಅನುಭವಿಸುವಂತಾಗಿತ್ತು. ಅಲ್ಲದೆ ಈ ಕಡಲ ಕೊರೆತದ ಕಾರಣದಿಂದ ಕಡಲ ತಡಿಯಲ್ಲಿರುವ ರಸ್ತೆಗಳು ಕೊಚ್ಚಿ ಹೋಗಿ ಸಾರ್ವಜನಿಕರು ಸಮಸ್ಯೆಗೆ ಈಡಾಗಿದ್ದರು. ಈ ಬಗ್ಗೆ ಸಂಬಂಧಿಸಿದ ತಾಲೂಕಾ ಆಡಳಿತದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಸಂಬಂಧಿತ ಅಧಿಕಾರಿಗಳು ಮಾತ್ರ ತಮಗೂ ಈ ಅಕ್ರಮ ಮರಳು ಸಾಗಾಣಿಕೆಗೂ ಯಾವುದೇ ಸಂಬಂಧವೇ ಇಲ್ಲವೇನೋ ಎಂಬಂತೆ ವರ್ತಿಸುತ್ತಿದ್ದಾರೆ. ಇದು ಮಾತ್ರ ಸಾರ್ವಜನಿಕ ವಲಯದಲ್ಲಿ ತುಂಬಾ ಅನುಮಾನಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಇದರಿಂದ ಬೇಸತ್ತ ಸ್ಥಳೀಯ ಸಾರ್ವಜನಿಕರು ಮತ್ತು ಮೀನುಗಾರರು ಬೆಳಕೆ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಮನವಿ ಸಲ್ಲಿಸಿದರು. ಈ ಅಕ್ರಮ ಮರಳುಗಾರಿಕೆಯ ಬಗ್ಗೆ ಸ್ಥಳೀಯರಾದ ಮಂಜುನಾಥ್ ಮೊಗೇರ್ ಮಾತನಾಡಿ, ನಮ್ಮ ಗ್ರಾಮದ ಕಡಲ ತಡಿಯಲ್ಲಿ ಅನೇಕ ವರ್ಷಗಳಿಂದ ಅಕ್ರಮ ಮರಳುಗಾರಿಕೆ ನಡೆಸುತ್ತಿದ್ದಾರೆ. ಇದರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇಂದು ನಾವೆಲ್ಲರೂ ಸೇರಿ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ಎಚ್ಚರಿಸುವ ದೃಷ್ಟಿಯಿಂದ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ನಂತರ ಸಮಸ್ಯೆ ಬಗೆಹರಿಸುವಂತೆ ಮನವಿ ಸಲ್ಲಿಸಿರುತ್ತೇವೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿ ಈ ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸುವಂತೆ ಮಾಡಬೇಕು ಎಂದು ಹೇಳಿದರು. ಮರಳುಗಾರಿಕೆ ನಡೀತಾ ಹೊಂಟಿವ್ರೆ. ನಾವು ಹಲವು ಎಲ್ಲ ಅಧಿಕಾರಿಗಳಿಗೂ ಪಿ ಡಿ ಒ ಕೊಟ್ಟಿದ್ದೇವೆ, ತಹಶೀಲ್ದಾರ್ ಕೊಟ್ಟಿದ್ದೇವೆ, ಎ ಸಿ ಕೊಟ್ಟಿದ್ದೇವೆ, ಎಸ್ ಪಿ ಅವ್ರ ಸಹಿತ ಕೊಟ್ಟಿದ್ದೇವೆ. ಆದರೆ ಸ್ವಲ್ಪ ಟೈಮ್ ಬಂದ್ ಆಗ್ತದೆ, ನಂತರ ಮತ್ತೆ ಪುನಃ ಸ್ಟಾರ್ಟ್ ಆಗ್ತದೆ. ಅಲ್ಲಿ ತಡೆಗೋಡೆಗಳು ಪೂರ ಕುಸಿದೋಗಿದ್ದೇವೆ, ರಸ್ತೆಗಳು ಹಾಳಾಗೋಗಿದೆ, ಮೀನುಗಾರಿಕೆ ತೊಂದರೆ ಆಗ್ತಾ ಉಂಟು, ಮತ್ತು ರೋಡ್ ಪೂರ ಕುಸಿದೋಗಿದೆ. ಹೀಗೆ ಮುಂದುವರೆದು ನಾವು ಅಲ್ಲೇ ನಾವೇನಾದರೂ ಮತ್ತೆ ಬಂದ್ ಮಾಡ್ಲಿಕ್ಕೆ ಹೋದರೆ ಗಲಾಟೆ ಆಗ್ತದೆ, ನಮ್ಮ ಬಗ್ಗೆ ಗಲಾಟೆ ಆಗ್ತದೆ, ಅದ್ರ ಸಮಸ್ಯೆ ಆಗ್ತದೆ. ಮತ್ತು ನಾವು ನಿಮ್ಮಿಂದ ಅಧಿಕಾರಿಗಳು ಬಂದ್ ಮಾಡಲಿ ಅಂತ ನಾವು ಕಾಯ್ತಾ ಇದ್ದೇವೆ ಅಷ್ಟೇ. ಹಾಗೆ ಇದೇ ಸಂದರ್ಭದಲ್ಲಿ ಅಣ್ಣಪ್ಪ ಮೊಗೇರ್ ಮತ್ತು ನಾಗೇಂದ್ರ ಅವರು ಅಕ್ರಮ ಮರಳುಗಾರಿಕೆಯ ಬಗ್ಗೆ ಮಾತನಾಡಿ, ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಅಕ್ರಮ ಮರಳುಗಾರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಅದೇ ದೋಣಿಯಲ್ಲಿ ಹೋಗ್ಬೇಕಿದ್ರೆ ನಮಗೆ ಬಹಳ ಕಷ್ಟ ಆಗ್ತದೆ. ಅಲ್ಲಿ ಹೊಯ್ಗೆ ತಗೋ ವ್ಯಾಪಾರದಲ್ಲಿ ಕಡ್ಲು ಬಂದು ಹೊಡೆದಾಗ ಅಲ್ಲಿ ಹೊಯ್ಗೆ ಎಲ್ಲ ಈಚೆಗೆ ಹೋಗ್ತದೆ, ಈಚಿನೆಲ್ಲ ತೆಗಿತಾ ಇದ್ದಾರೆ ಈಗ. ಅದಕ್ಕೆ ಈಗ ನಮ್ಮ ದೋಣಿ ಅಂತ ತಕೊಳ್ಳಿ ಇಲ್ಲಿ ಹಿಡಿಲಿಕ್ಕೆ ಕಷ್ಟ ಆಗಿದೆ. ಅದೇ ನೀವು ಹೇಳಿದಂಗೆ ಕಾನೂನು ಮೀನುಗಾರಿಕೆಯಲ್ಲಿ ಬಹಳ ಕಷ್ಟ ಆಗ್ಬಿಟ್ಟಿದೆ ನಮಗೆ. ಎಷ್ಟು ಟೈಮಿಂದ ಆಗ್ತದೆ ಕಳ್ಳತನ? ರಾತ್ರಿಯಿಂದ ಬೆಳಿಗ್ಗೆ ರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ ತನಕ ಕಳ್ಳತನ ಆಗ್ತದೆ. ಎಷ್ಟು ದಿನ ಆಯ್ತು ಸ್ಟಾರ್ಟ್ ಆಗಿ? ಎಷ್ಟು ಟೈಮ್ ಆಯ್ತು? ವರ್ಷಗಟ್ಲೆ ಜಾಸ್ತಿ ಆಯ್ತು. ತಹಶೀಲ್ದಾರಿಗೆಲ್ಲ ಹೇಳಿದ್ರ? ಎಲ್ಲರಿಗೂ ಹೇಳಿದ್ರಂತೆ, ಯಾರು ಕ್ರಮ ತಗೊಳ್ಳಿಲ್ಲ. ಆ ಬಗ್ಗೆ ನೀವು ಇವತ್ತು ಮನವಿ ಕೊಡ್ತಾ ಇದ್ದೀರಾ ಇದು ಮಾಡಬೇಕಂತ. ಅಕ್ರಮ ಮರಳು ಸಾಗಣೆ ಮಾಡ್ತಾರೆ 1 ವರ್ಷದ ಮೇಲೆ ಆಯ್ತು. ಇವಾಗ ನಾವೇನೋ ತಡಿಲಿಕ್ಕೆ ಹೋದ್ರೆ ಅವ್ರದ್ದು ನಾವು ತಡಿಲಿಕ್ಕೆಲ್ಲ ಹೋದ್ರೆ ಅವರು ಕೂಡ ರೋಡ್ ಜಾಮ್ ಮಾಡ್ತಾರೆ. ಅದೇ ಕಾನೂನು ನೋಡ್ಬೇಕು ಹೆಂಗ್ ಮಾಡ್ತಾರೆ. ಒಟ್ಟು ಕಂಪ್ಲೀಟ್ ಬಂದಾಗಬೇಕು. ಊರ್ನವ್ರು ಬೇಕಾದ್ರೆ ಊರ್ನವ್ರು ಬಂದು ತಗೊಂಡು ಹೋಗ್ತಾರೆ, ತಗೊಂಡು ಹೋಗ್ತಾರೆ. ಬೇಕಾದ್ರೆ ಸಣ್ಣ ಪುಟ್ಟ ಗಾಡಿ ತಗೊಂಡು ಹೋಗಿದ್ರು. ಇವ್ರು ಕೇಳಿದ್ರೆ ಊರ್ನವ್ರಿಗಂತಾರೆ 7-8 ಟ್ರಿಪ್ ಹೋಗ್ತಾರೆ ಒಂದು ದಿವಸದಲ್ಲಿ. ಒಂದು ಊರಲ್ಲಿ 8 ಟ್ರಿಪ್ ಹೋಗಿ ಯಾರು ಖಾಲಿ ಮಾಡ್ತಾರೆ? ಡೈಲಿ 8 ಟ್ರಿಪ್ ಹಿಂಗೆ ಹೋಗ್ತಾರೆ, 8-9 ಕೇಳಿದ್ರೆ ಊರ್ನವ್ರಿಗಂತಾರೆ. ಊರಿನಲ್ಲಿ ಯಾಕೆ ಹೋಗ್ತಾರೆ? ಒಂದು ಟ್ರಿಪ್ ಒಂದು ದಿವಸಕ್ಕೆ 8 ಲೋಡ್ ಹಿಂಗೆ ಖಾಲಿ ಮಾಡ್ತಾರೆ. ಊರಲ್ಲಿ ಖಾಲಿ ಮಾಡಲು ಸಾಧ್ಯನೇ ಇಲ್ಲ. ಬೆಳಗ್ಗೆ 4 ಗಂಟೆ ಬಂದು ಹೋಗ್ತಾರೆ, 2 ಗಂಟೆ ಬರ್ತಾರೆ. ಅದು ನಾವು ಕೇಳಲಿಕ್ಕೆ ಹೋದ್ರೆ ರೋಡ್ ಜಾಮ್ ಮಾಡ್ತಾರೆ. ಅದಕ್ಕೋಸ್ಕರ ಇದಕ್ಕೆ
ಇದು ತಹಸೀಲ್ದಾರ್ಗೆ ಇಲ್ಲಿ ಪಂಚಾಯತಿ ಮನೆಗೆ ಕೊಟ್ಟಾರೆ, ನೋಡ್ಬೇಕು ಏನು ಮಾಡ್ತಾರೆ ಅಂದು. ಸಂಪೂರ್ಣವಾಗಿ ಹೊಯ್ಗೆ ಬಂದಬೇಕಷ್ಟೇ. ಅವರು ರೋಡಿ ಸಮೇತ ಮಾಡ್ತಾರೆ. ಅವರು ನಾವು ಕೇಳಲಿಕ್ಕೆ ಹೋದ್ರೆ ನಿಮ್ಮ ಅಪ್ಪನ ಜಾಗನ ಹಂಗೆ ಹಿಂಗೆ ಕೇಳ್ತಾರೆ. ಅವರು ದೊಡ್ಡ ದೊಡ್ಡ ಮಾತಾಡ್ತಾರೆ. ಇದಕ್ಕೊಂದು ದೊಡ್ಡ ಸಂಪೂರ್ಣ ಪರಿಹಾರ ಬೇಕು ನಮ್ಗೆ ಅಷ್ಟೇ. ಮತ್ತು ಮುಂದೆ ಗಲಾಟೆ ಆದರೆ ಇದಕ್ಕೆಲ್ಲ ಅಧಿಕಾರಿಗಳು ಹೊಣೆ ಅಷ್ಟೇ. ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ನಾಯ್ಕ್ ಈ ಬಗ್ಗೆ ಮಾತನಾಡಿ, ಗೊರಟೆ ಕಡಲ ತೀರದಲ್ಲಿ ಅಕ್ರಮ ಮೀನುಗಾರಿಕೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಗೊರಟೆಯ ಸ್ಥಳೀಯ ಸಾರ್ವಜನಿಕರು ಮತ್ತು ಮೀನುಗಾರರು ಒಟ್ಟಾಗಿ ನಮ್ಮ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿ ಕ್ರಮ ಕೈಗೊಳ್ಳಲು ಹೇಳಲಾಗುತ್ತದೆ. ಕೂಡಲೇ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಇವತ್ತು ನಮ್ಮ ಗೊರಟೆ ಭಾಗದ ಮೀನುಗಾರರು ನಮ್ಮ ಪಂಚಾಯತ್ಗೆ ಬಂದು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಅಂದರೆ ಅಲ್ಲಿ ಹೊಯ್ಗೆ ಕಳ್ತನ ಆಗ್ತದೆ ಅಂತೇಳಿ ಮರಳು ಅದು ವರ್ಷಗಟ್ಟಲೆ ಕಳ್ತನ ಆಗ್ತದೆ ಅಂತೇಳಿ ಈ ಹಿಂದೆ ಅರ್ಜಿ ಕೊಟ್ಟಿದ್ರು. ನಾವು ಸಂಬಂಧಪಟ್ಟ ಇಲಾಖೆಗೆಲ್ಲ ಬರೆದಿದ್ದೇವೆ, ತಹಸೀಲ್ದಾರ್ರಿಗೆ ಬರೆದಿದ್ದೇವೆ, AC ಬರೆದಿದ್ದೇವೆ, ಸ್ಟೇಷನ್ ಸಹಿತ ತಿಳಿಸಿದ್ದೇವೆ. ಅವರು ಬಂದು ಒಂದು 2 ದಿನ ಕಾರ್ಯಾಚರಣೆ ಮಾಡ್ತಾರಂದ್ರೆ ಮತ್ತೆ ಮಾಡೋದಿಲ್ಲ ಅಂತೇಳಿ ಅವರು ಆ ಗ್ರಾಮಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಏನು ಮಾಡಿದ್ದಾರೆ ಅಂದರೆ ನಮ್ಮ ಪಂಚಾಯತ್ಗೆ ಬಂದು ಮುತ್ತಿಗೆ ಹಾಕಿಬಿಟ್ಟಿದ್ದಾರೆ ಅವರು. ಆವಾಗ ನಾನು ನಮ್ಮ ಸ್ಥಳೀಯ ಸರ್ಕಾರ ಆದ್ದರಿಂದ ಅವ್ರಿಗೆ ನಾವು ಸ್ಪಂದಿಸಬೇಕಾದ್ದು ನಮ್ಮ ಕರ್ತವ್ಯ. ಅದೇ ರೀತಿ ನಾನು ಇವತ್ತು ಅವರ ಮನವಿಯನ್ನು ಸ್ವೀಕಾರ ಮಾಡ್ಕೊಂಡಿದ್ದೇವೆ. ನಾನು PD ಅವರು ಇದ್ದಾರೆ, ಸ್ವೀಕಾರ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಸಂಬಂಧಪಟ್ಟ ಇಲಾಖೆಗೂ ಬರ್ಕೊಳ್ತೇವೆ. ಮತ್ತು ನಾವು ಅವ್ರ ಸಮಸ್ಯೆ ಬಗೆಹರಿಸುವತ್ತ ಸ್ವಲ್ಪ ಗಮನ ಹರಿಸಿ ಆದಷ್ಟು ಬೇಗ ಅವ್ರ ಸಮಸ್ಯೆಯನ್ನು ನಾವು ಬಗೆಹರಿಸ್ತೇವೆ ಅಂತೇಳಿ ಅವರು ನಾನು ಈ ಸಮಯದಲ್ಲಿ ಮಾತು ಕೊಡ್ತಾ ಇದ್ದೇನೆ. ಮನವಿಯನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಗೊಂಡ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಾಮನ್ ಮೊಗೇರ್, ಪರಮೇಶ್ವರ್ ಮೊಗೇರ್, ಮೋಹನ್ ನಾಯ್ಕ್, ಈಶ್ವರ್ ಮೊಗೇರ್, ಮಂಜುನಾಥ್ ಗುಡ್ಕಲ್ಮನೆ, ಈಶ್ವರ್ ಮೊಗೇರ್, ಸುರೇಶ್ ಮೊಗೇರ್, ಅಣ್ಣಪ್ಪ ಮೊಗೇರ್, ನಾಗೇಶ್ ಮೊಗೇರ್, ಕುಮಾರ್ ಮೊಗೇರ್, ಪಾಂಡು ಮೊಗೇರ್, ಗುರುರಾಜ್ ಮೊಗೇರ್ ಮುಂತಾದವರು ಉಪಸ್ಥಿತರಿದ್ದರು. ಮನವಿಯ ನಂತರ ನಮ್ಮ ಕರಾವಳಿ ಸಮಾಚಾರದ ತಂಡವು ಮೀನುಗಾರರೊಂದಿಗೆ ಗೊರಟೆಯ ಕಡಲ ತಡಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಯ ಸ್ಥಳವನ್ನು ಪರಿಶೀಲನೆ ನಡೆಸಲು ತೆರಳಿದಾಗ ಅಲ್ಲಿರುವ ದೃಶ್ಯಗಳ ತುಣುಕನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಹೌದಲ್ಲ, ಯಾವ ನಂಬಿಕೆ ರೋಡ್ ಅಂತ ಅಲ್ಲಿಂದ ರೋಡೇ ಇಲ್ಲ. ಇದೆಲ್ಲ ಅಕ್ರಮ ಮರಳುಗಾರಿಕೆಯಿಂದನೇ ಈ ತರ ಆಗಿದೆ. ಅಕ್ರಮ ಮರಳುಗಾರಿಕೆಯಿಂದ ಈ ತರ ಆಗಿದೆ ಅಲ್ಲ. ಓಕೆ ಓಕೆ. ಕಲ್ಲೆಲ್ಲ ಮಣ್ಣೆಲ್ಲ ಕೆಳಗೆ ಹೋಗಿದ್ದು. ಅದನ್ನು ಕಂಪ್ಲೀಟ್ ಬಂದಾದ್ರೆ ಸರಿ ಆಗ್ತದೆ. ನೀವು ತಹಶೀಲ್ದಾರಿಗೆಲ್ಲ ಹೇಳಿದ್ರ? ತಹಶೀಲ್ದಾರಿಗೆ ಹೇಳಿದ್ರೆ, ಎಲ್ಲರಿಗೂ ಹೇಳಿದ್ರೆ, ನಾವು ಎಲ್ಲರಿಗೂ ಮನೆಗೆ ಕೊಟ್ಟಿದ್ದು ಎಲ್ಲ ಮಾಡಿದೆ, ಏನು ಪ್ರಯೋಜನ ಆಗ್ತಿಲ್ಲ. ಆದ್ರೂ ಏನು ಕ್ರಮ ಇಲ್ಲಿವರೆಗೂ ಏನು ಕೈಗೊಳ್ಳಿಲ್ಲ. 2 ದಿನ ಸ್ಟಾಪ್ ಆಗುತ್ತೆ. ಅದಾದ ನಂತರ ನಾವು ಮನೆಗೆ ಕೊಟ್ಟು ಬರ್ತೀವಲ್ಲ, ಒಂದು 2 ದಿನ 3 ದಿನ ಬಂದ್ ಆಗ್ತದೆ, ಮಾರಿತು ಮತ್ತೆ ಅದೇ ಕಂಟಿನ್ಯೂ. ಓಕೆ, ಈ ಥರ ಹೋಗ್ತಾ ಇರ್ತದೆ ಹಂಗೆ. ರಾತ್ರಿ ಮಾತ್ರ 3-4 ಗಾಡಿ ಬರ್ತದೆ ನೈಟೆಲ್ಲ. ಮತ್ತೆ ನಾವು ಕೇಳಲಿಕ್ಕೆ ಹೋದ್ರೆ ರೋಡಿದ. ಹೌದಲ್ಲ, ಅದಕ್ಕೋಸ್ಕರ ನಾವು ಮತ್ತೆ ನಾವು ಒಬ್ರು ಏನು ಮಾಡೋದು? ಅದಕ್ಕೆ ಅಧಿಕಾರಿಗಳು ಕೊಟ್ಟರೆ ಅಧಿಕಾರಿಗಳು 7 ದಿವಸ ನೋಡಿಲ್ಲ, ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತಾರೆ. ಆಮೇಲೆ ಏನಿಲ್ಲ, ಫ್ರೀ ಬಿಟ್ಬಿಡ್ತಾರೆ ಅವರಿಗೆ. ಓಕೆ ಓಕೆ ಓಕೆ. ನೋಡಿ ಹಂಗೆ ರೋಡಲ್ಲಿ ಸಾಧಾರಣ ಎಷ್ಟು ಟೈಮ್ ಆಗಿರ್ಬೋದು ಈ ಸ್ಟಾರ್ಟ್ ಆಗಿ? ಹೊಯ್ಗೆ ತೆಗಿಲಿಕ್ಕೆ ಹೌದು, ಸಾಧಾರಣ 3-4 ವರ್ಷ ಅಷ್ಟೇ ಆಗಿದೆ ಅದು. ನಾವೀಗ ಮನೆಗೆ ಕೊಟ್ಟು ಸ್ಟಾರ್ಟ್ ಮಾಡಿ 1.5 ವರ್ಷ 7 ವರ್ಷ ಲೆಕ್ಕ ಆಯ್ತು. ಏನು ಪ್ರಯೋಜನ ಆಗ್ತಿಲ್ಲ. ಓಕೆ 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 ಓಕೆ.
ಇಲ್ಲಿ ಇಡ್ಲಿಕ್ಕೆಲ್ಲ ಆಗುದಿಲ್ಲ. ಮಾತಿ ದೋಣಿ ಒಂದು ಇಡ್ಲಿಕ್ಕೆ ಆಗಲ್ಲ ಇಲ್ಲಿ. ಈ ತರ ಆಗಿ ನೋಡಿ. ಇಲ್ಲಿಂದನೇ ಮರಳುಗಾರಿಕೆ ಮಾಡ್ತಾರಾ? ಇಲ್ಲೇ ಮುರುಗಿ ನೋಡಿ ಇಲ್ಲಿ ಮಣ್ಣಲ್ಲ ಅಲ್ಲ ನೀವು ಏನಿದೆ ಇಲ್ಲಿ ಇದು ಇಡ್ತಾ ಇಲ್ಲಲ್ಲ, ಇಲ್ಲಿ ಬಂದು ಕೊಡ್ಲು ಹೊಡಿತದೆ, ಆ ಮಣ್ಣು ಆಚೆಗೆ ಹೋಗ್ತದೆ, ಆಚೆಗೆ ಅಲ್ಲಿ ತೆಗ್ದಂಗು ಆಚೆ ಹೋಗ್ಬಿಡ್ತದೆ, ಇಲ್ಲಿ ಬರುದಿಲ್ಲ, ಇಲ್ಲಿ ಮರಳು ಬೀಳುದಿಲ್ಲ. ಅಲ್ಲಿ ನೋಡಿ ನಾವು ಇಡುದು ಯಾವ್ದ್ರಲ್ಲಿ ಇಡುದು, ಹೇಗೆ ಇಡುದು ತೊಳ್ಕೊಂಡು ಹೋಗ್ತದೆ, ಅಲ್ಲಿ ಆಚೆ ಬರ್ತದೆ, ಆ ನೀರು ಆಚೆ ಹೊಡೆದಿರ್ತದೆ, ಅಲ್ಲಿ ಒತ್ತಡ ಇರ್ತಾರೆ ಈಚೆ ಬರ್ತೈತೆ, ಈಚೆ ಬರುದಿಲ್ಲ. ಅಲ್ಲಿ ಅವನ ದಿವಸ 6-7 ತೆಗಿತಾನೆ ಮಣ್ಣು. ಊರಿನಲ್ಲಿ ಊರಿನಲ್ಲಿ 800 ಹೆಂಗೆ ಯಾವ ಮೆಷಿನ್ ಗಾಡಿ ಮಾಡ್ತಾರೆ ಇಲ್ಲಿ ಬನ್ನಿ ಸರ್, ಆಚೆ ಏನು ವರ್ಕ್ ಆಗ್ತಾ ಉಂಟು ಊರಲ್ಲಿ? ಇಲ್ಲಿ ನೋಡಿ ಸರ್, ನಾವೀಗ ಪಾತಿ ಹೊರಗಡೆ ಹೋಗಿ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಎಲ್ಲಂತ ತಂದಿಡುದು ಮರ್ಗಿನ? ಅಲ್ಲ ಕೆಳಗಡೆ ಹೋಗು ಬನ್ನಿ. ಕೆಳಗಡೆ ಇದೇ ಸೈಡಿಂದ ಹೋಗಿರ್ತದೆ ಪಾತಿ ದೋಣಿ ಹ್ಯಾಂಗ್ ಹಿಡಿದು ಕಾಣ ಇದ್ರ ಬನ್ನಿ. ಪಾತಿ ದೋಣಿ ಹೊರಗಡೆ ಹೋದ್ರೆ ಒಳಗೆ ಬರ್ಲಿಕ್ಕೆ ಇಲ್ಲಿ ಹೇಗೆ ಇಡುದು ಸರ್ ನಾವು? ಮೊದಲು ಇಲ್ಲೆಲ್ಲ ಫುಲ್ ಅವ್ರು ಇದಕ್ಕೆ ಎತ್ತರ ಇತ್ತು ಹೋಗಿ, ಇಲ್ಲಾಂದ್ರೆ ಪಾತಿ ಹ್ಯಾಂಗ್ ಮಾಡ್ತಾರೆ, ಹೀಗೆ ಇದ್ರೆ ಮಾಡ್ತಿದ್ದೆ. ಇದೆ ಎಲ್ಲಿವರೆಗಿದ್ದಿತ್ತು? ಮರಳಿದಿತ್ತು ಅಲ್ಲಿ ಅಲ್ಲಿ ತೆಗಿಯೋ ಇದರಿಂದ ತೋಳದ ಅಲ್ಲಿ ಹೋಗ್ಬಿತ್ತು. ಓಕೆ 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 ಓಕೆ. ಇಲ್ಲೆಲ್ಲ ಮೊದಲು ಮರಳಿದಿತ್ತ? ಇಲ್ಲ ಇಷ್ಟವರೆಗೆ ಏನಾಗಿಲ್ಲ, ನಮ್ಮ ಅಪ್ಪನವ್ರ ಕಾಲಕ್ಕೆ ಇದ್ದಿದ್ದಲ್ಲ ಮರಳಿದಿತ್ತು. ಈಗ ಮರಳುಗಾರಿಕೆ ಸ್ಟಾರ್ಟ್ ಆದ್ರ ಮೇಲೆ 1-2 ವರ್ಷ ಆಗ್ಲಿಲ್ಲ, ಈಗ ಕಡಿಮೆ ಅಂದ್ರೆ 3-4 ವರ್ಷ ಆಯ್ತು ನಾವು ಸಾಗಿಸ್ಬೇಕಂಡು ಈಗ. ಓಕೆ 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 ಓಕೆ. ಇದೆಲ್ಲ ಮರಳಲ್ಲ, ಮರಳು ಪ್ರದೇಶನೇ ಆಗಿತ್ತು ಇಲ್ಲೆಲ್ಲ ಮರಳಿದೆ. ಮಣ್ಣಿದ್ರೆ ಈಗ ನಾವಿಲ್ಲಿ ಮೊದಲೇ ಹೆಂಗೆ ದಂಡಿ ಮಾಡ್ತೀವಿ ಈಗ? ಓಕೆ ಓಕೆ. ಎಲ್ಲ ತೊಳೆದು ಹೋಯ್ತಾಗ ಎಲ್ಲ ಹೋಗ್ತದೆ. ಇಲ್ಲೇ ಇಡುದು ಮೀನು, ಇಷ್ಟು ಎತ್ತರ ಇರ್ತಿತ್ತು ಮಣ್ಣು, ಅಲ್ಲಿ ತನಕ ತಗೊಂಡು ಹೋಗ್ತಾರೆ, ಅಲ್ಲಿ ತನಕ ಹೋಗಿ. ಅದು ಪಂಚಾಯತಿಂದ ಇದೆಲ್ಲ ಮಾಡ್ಕೊಟ್ಟು ಕಣೆ, ನೀವು ಬರ್ಬೇಕಾದ್ರೆ ಅವ್ರು ಇಲ್ಲ ಈಗ. ಆವಾಗಿನ ಪಂಚಾಯತ್ ಮಳ್ನಾಯ್ಕ ಅಂತ ನಾಯ್ಕ ಮಳ್ನರು ಅವರೆಲ್ಲ ಮಾಡಿದ್ದು. ಎಷ್ಟು ವರ್ಷ ಆಯ್ತು ಇದು ಮಾಡಿ? ಆ ಲೆಕ್ಕದಲ್ಲಿ 50 ವರ್ಷ ಹತ್ರ ಆಯ್ತು ಇದು ಮಾಡಿ. ಆವಾಗ ಮಾಡುದು ಪಜ್ಜಿ. ಆಗ ಹಾಗೆ ಹೇಗಿತ್ತು ಆವಾಗ? ಹಾಗಾದ್ರೆ ಸರ್ ನಮ್ಮ ಕೂಡ್ಲಿಕ್ಕೆಲ್ಲ ಬಿಡಾರೆಲ್ಲ ಏನೆಲ್ಲ ಆಯ್ತು, ಮತ್ತೆ ಸ್ವಲ್ಪ ನಿಲ್ಲುದಿಲ್ಲ ಮತ್ತೊಂದು ಹೇರಿಕೆ ಏನಾಗ್ತದೆ ಸರ್? ಎಲ್ಲ ಈ ರೀತಿ ಅದೆಲ್ಲ ಪಗಾರ ಇದ್ದದ್ದು ಅದೆಲ್ಲ ಎಲ್ಲ ಮಣ್ಣು ಹೋಗಿ ಹೀಗಾಗಿದೆ. ಅಷ್ಟು ಕಲ್ಲು ನೋಡಿ ಎಲ್ಲ ಬಳಿದು ಹೋಗಿ ಏನೆಲ್ಲ ಆಗಿದೆ ಅದೆಲ್ಲ ಹೋಗಿದೆ ನೋಡಿ ಸರ್. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ದೇವರೇ ಗತ್ತೆ ನಮಗೆ ಮಾಲ್. ಈಗ ಮತ್ತೆ ಮಾಲ್ ರಿಪೇರಿ ಮಾಡಿದ್ವಿ, ಈ ರೀತಿ ಆಗಿದೆ. ಅದು ಪಾಗಾರ ಇದೆ ನೋಡಿ, ಪಾಗಾರ ಎಲ್ಲಿ ಎಲ್ಲೆಲ್ಲ ಏನಾಯ್ತು ಈ ರೀತಿ ಆಗಿದೆ. ಇಲ್ಲಿ ಅಲ್ಲಿ ಒಂದು ನಮ್ಮದು ನಮ್ಮ ಬಿಟ್ಟು ಸಟ್ಟಿನ ಮಾಡುವಂಥ ಕಟ್ಟೆ ಪೂರ ಹೋಯ್ತು. ನಾವೀಗ ಅದೇ ಹೇಳಿದ್ವಿ, ಈಗ ತುಟ್ಟಿಗೆ ಮಣ್ಣರು ಹಾಕೊಡಿ ಪಂಚಾಯತ್ ಬರುತ್ತಂತ. ಆ ಕಡೆ ಒಂದು ಈ ಕಡೆ ಏನು ಮಾಡ್ತಾರೆ ನಮ್ಮ ಮಾಡಬಾರ್ದು. ಮತ್ತೆ ಗೊತ್ತಿಲ್ಲ ಅದೇ ಮಾಡ್ಬೇಕು ಎಂಟ್ರನ್ಗೆ ಏನಾಗಿದೆ ಅಂತ ಬಂದು ನೋಡ್ಬೇಕು ಏನಾಗ್ತದೆ ಅಂತ. ನಾವು ಸರ್ ಹಾಗೆ ಈ ಪಾತಿ ತೊಗೊಂಡು ಅಷ್ಟು ಒಂದು ಕಡೆ ತೆಗೆಬಿಡ್ತಾರೆ, 2 ಕಡೆ ಅದರಲ್ಲಿ ಬರ್ತಾರೆ ನೋಡಿ, ಅಷ್ಟು ಬರ್ತದೆ. ಮತ್ತೆ ಆಚೆ ಕಡೆ ತೆಗೆದು ಈಚೆ ಕಡೆ ತೆಗೆದಿರ್ತೀವಿ. ಮತ್ತೆ ಅದು ಈಗ ಒಂದು ಸಮುದ್ರ ಕಡಲಿಲ್ಲ ಬಂದ್ಬಿಟ್ರೆ ಅಣ್ಣ ಫುಲ್ ಹೊಡೆದು ಮರ್ಗೇನ ಬೇಡ, ಆಚೆ ತಗೋಬೋದು, ಸಿಕ್ಕುದಿಲ್ಲ ಪೂರ ಆಚೆ ತೆಗೆ. ಇದು ವಾಮನ್ನವ್ರ ಅಧ್ಯಕ್ಷರ ಆದ್ಮೇಲೆ ಇದೊಂದು ಕಟ್ಟಿಕೊಟ್ರೆ ಇದೊಂದು ನಿಂತಿದೆ, ಇಲ್ಲಾಂದ್ರೆ ಇಲ್ಲ ಇದು. ಅಲ್ಲೇ ನಿಂತ್ಕೊಳ್ಳಿ.
ಸರ್ ಇಲ್ಲಿ ಪಾತಿ ದೋಣಿ ಅಂತೂ ಹಿಡಿಲಿಕ್ಕೆ ಆಗೋದಿಲ್ಲ. ಈಗ 4-5 ವರ್ಷದ ಈಚೆಗೆ ಪಾತಿ ದೋಣಿ ನಾವು ಕೆಳಗೆ ಇಡ್ತೀರ, ಈಗಂತೂ ಕೆಳಗೆ ಇಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಎಷ್ಟೇ ಅರ್ಜಿ ಹಾಕಿದ್ರು ಗೌರ್ಮೆಂಟ್ನವರು ನಮ್ಮ ಕಾನೂನು ಪ್ರಕಾರ ವಹಿಸುವುದಿಲ್ಲ. ನಾವು ಇದಕ್ಕಾಗಿ ಹೇಗೆ ಮಾಡ್ಬೇಕಂತ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಮರಳುಗಾರಿಕೆ ನಡೀತಾ ಇದೆ? ಮಣ್ಣುಗಾರಿಕೆ 4-5 ವರ್ಷ ಆಯ್ತು ಸರ್. ಇಲ್ಲಿ ಬಂದು ಇಲ್ಲಿ ನೋಡಿದಿಲ್ಲ, ಇಲ್ಲಿ ಈ ಪಾಜಿ ಮಾಡಿದಾಗ ಒಂದು ನಾವು ಸಣ್ಣ ದಂಧೆ ಮಾಡಿದ್ದೆ. ಈಗ 1-2 ವರ್ಷ ಆಯ್ತು ಈ ರೀತಿ ಆಗ್ತಾ ಉಂಟು. ಇಲ್ಲಿ ಈಗ ನಮ್ಮ ಹತ್ರ ಪಾತಿ ದೋಣಿ ಹಿಡಿಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂತ ಗೊತ್ತಿಲ್ಲ. ಎಷ್ಟು ಅರ್ಜಿ ಕೊಟ್ಟರು ತಗೊಳ್ಳೋದಿಲ್ಲ. ಅಲ್ಲಿ ಆ ಕಡೆ ಮರಳು ತಗೋ ವ್ಯಾಪಾರಿಗೆ, ಈ ಕಡೆ ಮರಳು ನಿಲ್ಲುದಿಲ್ಲ. ಇಲ್ಲಿ ನೀರು ಪೂರ ಆಚೆ ಕಡೆ ಹೋಗುತ್ತೆ. ಆಚೆ ಕಡೆ ಸ್ಟಾಕ್ ಆಗಿದ್ರೆ ಈಚೆ ಕಡೆ ಬರ್ತಿತ್ತು. ಆಚೆ ಕಡೆ ಸ್ಟಾಕೇ ಆಗೋದಿಲ್ಲ. ದಿವಸ 6 ಲೋಡ್ 7 ಲೋಡ್ ಮಣ್ಣು ತೆಗಿತೇವೆ ನಾವು. ನಾವೇನ್ ಮಾಡಿ ಡೇ ಅಂಡ್ ನೈಟ್ ಮಣ್ಣು ತೆಗಿತಾರೆ. ಬಲಾತ್ಕಾರ ಮಾಡ್ಕ ಅವನ ಹತ್ರ ಕೇಳು ಕೊರೆ ಆಯ್ತಾ, ನಿಮ್ಮ ಅಪ್ಪನ ಜಾಗನ ರೋಡಿಗೆ ಹೆಂಗ್ ಮಾಡ್ತಾರೆ ಅವರು ಒಬ್ಬೊಬ್ಬ ಹೋದ್ರೆ. ನಾವು ಆಮೇಲೆ ಈಗ ಆಯ್ತು, ಈಗ ಇನ್ನೊಂದು 15 ದಿವಸ 20 ದಿವಸ ಮತ್ತೆ ಹೊಟ್ಟೆ ತುಂಬಕೋತಾರೆ. ಆವಾಗ ಮತ್ತೂ ಒಳ್ಳೇದಾಗ್ತದೆ ಅವರಿಗೆ. ಆವಾಗ ಮತ್ತೇನ್ ಮಾಡ್ಬೇಕು ನಾವೀಗ? ನಾವು ಹೋಗಿ ಕೇಳಿದ್ರೆ ನಿಮ್ಮ ಅಪ್ಪದ ಜಾಗನಕ್ಕೆ ಅಂತ ನಾವು ಅಧಿಕಾರಿ ಯಾರಿಗೆ ಕೊಟ್ಟರು ಕೇಳುದಿಲ್ಲ. ಅವ್ನ ಗಾಡಿ ತಕೊಂಡು ಹೋಗ್ತಾರೆ, ಮಾರೇ ದಿವಸ ಬಿಡ್ತಾರೆ. ಗೌರ್ಮೆಂಟ್ಗೆ ಅವನಿಂದ ಅಧಿಕಾರ ಉಂಟು, ಅಲ್ಲ ಇವನಿಗೆ ಗೌರ್ಮೆಂಟ್ ಅಧಿಕಾರ ಉಂಟು, ನಮಗೆ ಗೊತ್ತಾಗೋದಿಲ್ಲ. ಸರ್ ಅವನಿಗೆ ಕೆಲಸ ಮಾಡ್ಕೊ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಈ ಕಳ್ಳತನ ಮಾಡೋವನಿಗೆ ನನ್ನ ಲೆಕ್ಕದಲ್ಲಿ. ಇಲ್ಲೇ ತೆಗಿತಾರ? ಇಲ್ಲಿಂದ ತೆಗಿತಾರೆ. ಮಣ್ಣು ತೆಗೆದು ಹಿಂಗ್ ಮಾಡಿ ಹಾಕಿದೆ ನಾವು. ಎಷ್ಟು ಲೋಡ್ ಹೋಗಿ ತೆಗೆದು ಮಣ್ಣು ಕಲ್ಲೆಲ್ಲ ನೋಡಿ ಈ ರೀತಿ ಎಲ್ಲ ಆಗಿದೆ. ಗೌರ್ಮೆಂಟ್ ಅಂತ ಎಷ್ಟು ಕೊಟ್ಟರು ಅಧಿಕಾರಿಗಳಿಗೆ ಎಲ್ಲ ಏನು ಕೊಟ್ಟರು ತಗೊಳ್ಳೋದಿಲ್ಲ. ಯಾರು ನಮ್ಮ ಮಗನ ಮಕ್ಕಳು ಇದೇ ವಹಿಸೋದಿಲ್ಲ. ಏನೇ ಸಾಯಿಲಿ ಅನ್ಕೊಂಡು ನಾವಂತೂ ಕೊಡ್ಲಂತ ಸಾವಿರದ ಗ್ಯಾರಂಟಿ. ಒಂದು ಹೋಗ್ಲಿಕ್ಕೂ ಬರ್ಲಿಕ್ಕೂ ದಾರಿನೂ ಸಹಿಸುತ್ತಾರೆ ಇಲ್ದ್ರೆ ನಾವೆಲ್ಲಿ ಮತ್ತೆ ಹೋಗೋದು? ಸರ್ ಇಲ್ಲಿ ನೋಡಿ, ಮಣ್ಣು ಸಾಗುವಳಿ ಮಾಡುವ ಕಳ್ಳತನ ಮಾಡ್ಕೊಂಡು ಈ ರೀತಿ ಎಲ್ಲ ಆಗಿದೆ ಸರ್. ನಮ್ಮ ಪಾತೆ ದೋಣಿ ಎಲ್ಲ ಹಿಡಿಲಿಕ್ಕೆಲ್ಲ ಭಂಗ ಉಂಟು. ಅಲ್ಲಿ ಕೊಲ್ಲದಂತ ಇಲ್ಲಿ ಬರ್ಲಿಕ್ಕೆ ಇಲ್ಲಿ ಮಣ್ಣು ರಾತ್ರಿ ಹಗಲು ಸಾಧಿಸಿ ಈ ನಮೂನೆ ಆಗ್ತದೆ. ನಾವು ಮಗಿರ ಯಾವ ದಂಧೆ ಮಾಡ್ಬೇಕು? ಮತ್ತೆ ಯಾವ ಇದು ಗೌರ್ಮೆಂಟಿಂದ ನಮಗೆ ಏನು ಸವಲತ್ತು ಇಲ್ಲ, ಸವಲತ್ತಿಲ್ಲ. ನಾವು ಇದೇ ನಮ್ಗೆ ಇದು ದಂಧೆ ಮಾಡುವಾಗ ರೋಡ್ ಅಂತೂ ಸರಿ ಇಲ್ಲ, ಪಾತಿ ದೋಣಿ ಹಿಡಿಲಿಕ್ಕೆ ಜಾಗನೂ ಕಲ್ಲಲ್ಲಿಲ್ಲ. ಈ ನಮೂನೆ ಮಣ್ಣು ಹೋಗಿ ಈ ನಮೂನೆ ಆದರೆ ನಾವು ಏನು ಮಾಡ್ಬೇಕು ಸರ್ ಹೇಳಿ? ಇದಕ್ಕೆ ಏನಂತ ಗೌರ್ಮೆಂಟ್ ಅಂತ ನಮಗೆ ಉತ್ತರ ಕೊಡಬೇಕೀಗ. ಸುಮಾರು ಇಲ್ಲಿ ಎಷ್ಟು ಕಡೆ ತೆಗಿತಾರೆ? ಇಲ್ಲಿ ಮತ್ತೆ ಅಲ್ಲಿ 2 ಕಡೆ ತೆಗಿತಾರೆ. ಮತ್ತೆ ಒಟ್ಟು ಟೋಟಲ್ ಒಂದು 3 ಕಡೆ ತೆಗಿತಾರೆ? 3 ಕಡೆಗೆ ಫುಲ್ಲಿ 3-4 ಕಡೆ ತೆಗಿತಾರೆ. ಹೌದಾ? ತೆಗಿತಾರೆ ಸರ್. ಇಲ್ಲಿ ತೆಗಿತಾರ? ಇಲ್ಲಿ ತೆಗಿತಾರೆ ಮಣ್ಣು ಇಲ್ಲಿ ತೆಗಿದೆ. ಇಲ್ಲಿ ತುಂಬಾ ಮಣ್ಣು ತೆಗಿತಾರೆ. ನಮ್ಮ ದೋಣಿ ಇಲ್ಲಿ ಅಲ್ಲಿ ಆಗದೆ ಸರ್ ವೈಕತ್ತಿಸಿ ಇಲ್ಲಿ ಬಂದು ಹಿಡಿಲಿಕ್ಕೆ ಇಲ್ಲಿ ಹಿಡಿಲಿಕ್ಕೆ ಕೊಡೋದಿಲ್ಲ ಅವರು. ಪಾತಿ ದೋಣಿ ಆಗಿ ಇಟ್ಕೊಂಡು ಮಣ್ಣು ತೆಗಿತಾ ಇದ್ದಾರೆ ಇಲ್ಲಿ. ಓಕೆ ಓಕೆ ಓಕೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.